ತಿಂಗಳು 19ನೇ ತಾರೀಕು ಡೇ ಲೈಟಲ್ಲೇ ಒಬ್ಬ ಕೇರಳ ಮೂಲದ ವ್ಯಾಪಾರಿ ರೇಣುಕಾ ಲಾಡ್ಜಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಅಯೋಧ್ಯ ಹೋಟೆಲ್ ಅಂದರೆ ಓಲ್ಡ್ ಬಸ್ ಸ್ಟ್ಯಾಂಡ್ ಏನಿದೆ ಅದರ ಎದುರಿಗೆ ಒಂದು ಎರ್ಟಿಗಾ ಕಾರಲ್ಲಿ ಬಂದಂಥ ಕೆಲ 3-4 ಅಪರಿಚಿತ ವ್ಯಕ್ತಿಗಳು ನಾವು ಇ.ಡಿ ಅಫಿಷಿಯಲ್ಸ್ ಇದ್ದೀವಿ ಅಂತ ಹೇಳಿಬಿಟ್ಟು ಒಂದು ID ಕಾರ್ಡನ್ನು ತೋರಿಸಿ ಆ ವ್ಯಕ್ತಿನ ಗಾಡೀಲಿ ಕುಂಡ್ರಿಸ್ಕೊಂಡು ನಂತರ ಮುಂದುವರೆದು ಬೆಳಗಾಂ ರೂಟಲ್ಲಿ ಇಳಿಸೋಗಿದ್ದಂಥ ಒಂದು ಘಟನೆ ನಡೆದಿತ್ತು. ಮತ್ತು ಅವನ ಹತ್ರ ಇದ್ದಂತಹ ಸುಮಾರು ಫಿರ್ಯಾದು ಹೇಳೋದ್ರ ಪ್ರಕಾರ ಅಂದರೆ ಕಂಪ್ಲೇಂಟ್ ವರ್ಷನ್ ಪ್ರಕಾರ ಸುಮಾರು 3 kg ಗೋಲ್ಡ್ ಇತ್ತು ಅಂತ ಹೇಳಿದರು. ಈ ಒಂದು ಇಂಪರ್ಸನೇಷನ್ನು, ಚೀಟಿಂಗು ಮತ್ತು ಈ ಥರ ಚಿನ್ನವನ್ನು ದೋಚುವಂಥ ಕೆಲಸ ಆಗಿತ್ತು. ಅದರ ಹಿನ್ನೆಲೆಯಲ್ಲಿ ನಮ್ಮ ಸಿಟಿ ಪೊಲೀಸಿಂದ 3-4 ತಂಡಗಳನ್ನು ಮಾಡಿ ನಾವು ಫಾಲೋಅಪ್ ಮಾಡಿದಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರ ಮೂಲದ ಒಂದು ತಂಡ, ಒಂದು ಗ್ಯಾಂಗ್ ಈ ಒಂದು ಕೃತ್ಯವನ್ನು ಮಾಡಿರುವಂಥದ್ದು ತಿಳಿದು ಬಂತು. ಅದರ ಹಿನ್ನೆಲೆಯಲ್ಲಿ ಒಟ್ಟು 4 ಜನರನ್ನು, ಅಂಕುಶ್, ಚಂದ್ರಶೇಖರ್, ಜಿಗ್ನೇಶ್ ಮತ್ತು ವಿಲಾಸ್ ಅನ್ನೋ ಒಟ್ಟು 4 ಜನ ಅಫೆಂಡರ್ಸನ್ನು ನಾವು ವಶಕ್ಕೆ ತೊಗೊಂಡಿದ್ದೀವಿ. ಈಗ ಈ ಆರೋಪಿಗಳೇನಿದ್ದಾರೆ ಇವರು ಉತ್ತರ ಪ್ರದೇಶದ ಗೋರಖ್ಪುರಲ್ಲಿ ಸಿಕ್ಕಿದ್ದಾರೆ. ಯಾಕಂದರೆ ಇವರು ಅಫೆನ್ಸ್ ಆದ ತಕ್ಷಣ ಒಂದು TT ಗಾಡಿಯನ್ನು ಮಾಡಿಕೊಂಡು ತಮ್ಮ ಕೆಲ ಕುಟುಂಬ ಸದಸ್ಯರು, ಹೆಣ್ಮಕ್ಳು, ಮಕ್ಕಳನ್ನೆಲ್ಲ ಕರ್ಕೊಂಡು ಉತ್ತರ ಭಾರತದ ವಿವಿಧ ಟೂರಿಸ್ಟ್ ಪ್ಲೇಸಸ್ಗಳನ್ನ ನೋಡಿಕೊಂಡು ಕಂಟಿನ್ಯೂಸ್ ಮೂವಲ್ಲಿದ್ದರು. ಸೊ ಆಗ ಒಟ್ಟು 4 ಜನರು ಇವ್ರು ಯಾರಿದ್ದಾರೆ ಇವ್ರನ್ನ ವಶಕ್ಕೆ ತೊಗೊಳ್ಳಲಾಗಿದೆ. ಇವ್ರ ಹತ್ರ ಸುಮಾರು 6,65,000 ಬೆಲೆ ಬಾಳೋ ಒಟ್ಟು ಚಿನ್ನ ಮತ್ತು ಸ್ವಲ್ಪ ಹಣ ಮತ್ತು ಸುಮಾರು 7 ಮೊಬೈಲ್ ಫೋನ್ಸ್ ವಶಕ್ಕೆ ತೊಗೊಂಡಿದ್ದಾರೆ. ಮತ್ತಲ್ಲಿ ಇವ್ರನ್ನ ಉತ್ತರ ಪ್ರದೇಶದ ಗೋರಖ್ಪುರ್ ಅರೆಸ್ಟ್ ಮಾಡಿದಾಗ ಅಲ್ಲೇ ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಟ್ರಾನ್ಸಿಟ್ ವಾರೆಂಟ್ ತೊಗೊಂಡ್ಬಿಟ್ಟು ಇಲ್ಲಿ ನಮ್ಮಲ್ಲಿ ತಂದು ಪ್ರೊಡ್ಯೂಸ್ ಮಾಡಿದ್ದಾರೆ. ಮತ್ತು ಸುಮಾರು 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳಿದ್ದಾರೆ ನಮ್ಮ ಅಧಿಕಾರಿಗಳು. ಇದು ಒಂದು ವ್ಯವಸ್ಥಿತವಾದ ಗ್ಯಾಂಗು. ಈ ಹಿಂದೆ ಮಹಾರಾಷ್ಟ್ರ ಮೂಲದ ಇದೇ ಥರ ಕೆಲವು ವ್ಯಕ್ತಿಗಳು ಆಂಧ್ರ ಪ್ರದೇಶಲ್ಲಿ ಒಂದು ಅಫೆನ್ಸ್ ಮಾಡಿದಂಥ ಸಂದರ್ಭದಲ್ಲಿ ಆಂಧ್ರ ಪ್ರದೇಶ ಜೈಲಲ್ಲಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ ನಂತರದಲ್ಲಿ ಅವರು ಈ ರೀತಿ ಕೃತ್ಯಗಳನ್ನ ಮಾಡಿರುವಂಥದ್ದು ಕಂಡು ಬಂದಿದೆ. ಮತ್ತು ಇವ್ರದ್ದು ಫಿಂಗರ್ ಪ್ರಿಂಟು ಮತ್ತು ಬೇರೆ ಬೇರೆ ಅವೈಲೇಬಲ್ ಡೀಟೇಲ್ಸ್ ತೊಗೊಂಬಿಟ್ಟು ಇವ್ರ ಮೇಲೆ ಇನ್ಯಾವುದಾದ್ರು ಪ್ರಕರಣ ದಾಖಲಾಗಿದೆಯಾ ಪರಿಶೀಲನೆ ಮಾಡ್ತೀವಿ. ಇನ್ನು ಈ ಪ್ರಕರಣದ ಪ್ರಮುಖ ಆರೋಪಿಗಳೇನಿದ್ದಾರೆ ಅವರೆಲ್ಲ ಯಾರ ಒಂದು ವ್ಯಾಪ್ತಿಗೂ ಸಿಗದೆ ಅಂದರೆ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ. ಆದಷ್ಟು ಬೇಗ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಿಬಿಟ್ಟು ಇನ್ನು ಭಾಳ ದೊಡ್ಡ ಮೊತ್ತದ ವ್ಯಾಲ್ಯೂಬಲ್ಸ್ ಏನು ಇದರಲ್ಲಿ ಕಳ್ಕೊಂಡಿದ್ದಾರೆ ಅವರಿಗೆ ರಿಕವರಿ ಮಾಡಿಕೊಡುವಂಥ ಕೆಲಸ ಮಾಡಲಾಗುತ್ತೆ. ಇನ್ನು ಸಾಕಷ್ಟು ಜನ ಇದ್ದಾರೆ ಇದರಲ್ಲಿ. ಏನಂದರೆ ಅವತ್ತು ಒಂದು 2-3 ಗಾಡೀಲಿ ಬಂದಿರೋದು ನಮಗೆ ಸದ್ಯದ ಮಾಹಿತಿ ಪ್ರಕಾರ ಗೊತ್ತಾಗಿದೆ. ಒಂದು 10-12 ಜನಕ್ಕಿಂತ ಹೆಚ್ಚಿರ್ಬೋದು ಅಂತ ಅನಿಸುತ್ತೆ. ಅಲ್ಲ, ಇವಾಗ ಆರೋಪಿಗಳು ಸಿಕ್ಕಿರೋರು 4 ಜನ. ಇವ್ರುಗಳೇನಿದ್ದಾರೆ ಅಫೆನ್ಸ್ ಮಾಡಲಿಕ್ಕೆ ಅಂತಂದು ಮೇನ್ ಕೀ ಅಫೆಂಡರ್ಸ್ ಏನಿದ್ದಾರೆ ಅವ್ರು ಕರ್ಕೊಂಬಂದಿರೋವಂಥದ್ದು. ಸೊ ಹಂಗಾಗಿ ಇವ್ರುಗಳು ಈಗ ಅಲ್ಲಿ ಉತ್ತರ ಪ್ರದೇಶಲ್ಲಿ ಸಿಕ್ಕಾಗ ಇವ್ರ ಜೊತೆ ಕನೆಕ್ಷನಲ್ಲಿದ್ರಾ, ಹಿಂದೆ ಮುಂದೆ ಇದ್ರಾ ಅನ್ನೋಂಥದ್ದು ಗೊತ್ತಿಲ್ಲ. ಇವ್ರು ಸಿಕ್ಕ ತಕ್ಷಣ ಅಲ್ಲೊಂದು ಪೆಟ್ರೋಲ್ ಬಂಕ್ ಹತ್ರ ಸಿಕ್ಕಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ಇಮಿಡಿಯೇಟಾಗಿ ಅಲ್ಲಿ ತುಂಬ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿ ಅಲ್ಲಿ ಹೋದಂಥ ಪೊಲೀಸರನ್ನೇ ಇವರೇ ದರೋಡೆಕೋರರು ಅನ್ನೋ ರೀತಿ ಅಲ್ಲಿ ಜನಗಳನ್ನ ಮೊಬಿಲೈಸ್ ಮಾಡೋಕ್ಕೆಲ್ಲ ಪ್ರಯತ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಅವ್ರನ್ನ ಹಿಡ್ಕೊಂಡು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಅರೆಸ್ಟ್ ಫಾರ್ಮಾಲಿಟೀಸ್ ಮಾಡಿ ಲೋಕಲ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಮತ್ತು ಟ್ರಾನ್ಸಿಟ್ ವಾರೆಂಟ್ ತೊಗೊಂಡಿದ್ದಾರೆ. ಉಳಿದ ಆರೋಪಿಗಳು ಯಾರಿದ್ದಾರೆ ಅವರು ಮೇನ್ ಕಾನ್ಸ್ಪಿರೇಟರ್ಸು. ಇವರು ಹೆಂಚ್ಮೆನ್ ರೀತಿಯಲ್ಲಿ ಒಂದು ಅಫೆನ್ಸಿಗೆ ಇವ್ರನ್ನ ಉಪಯೋಗಿಸ್ಕೊಂಡಿರೋದಷ್ಟೇ ನಮಗೆ ತಿಳಿದು ಬಂದಿದೆ ಸದ್ಯಕ್ಕೆ. ಈಗ ಆರೋಪಿಗಳು ಎಲ್ಲರೂ ಸಿಕ್ಕಾಗ ಇದ್ರದ್ದು ರೂಪುರೇಷೆ ಏನಿತ್ತು ಅನ್ನೋಂಥ ಸ್ಪಷ್ಟವಾಗಿ ಗೊತ್ತಾಗುತ್ತೆ.